ಬರ್ರಿ ಇವತ್ತಿನ ವಿಡಿಯೋದಾಗ ನಾವು ಮಸಾಲಾ ಶೇಂಗಾ ಹೆಂಗ್ ಮಾಡ್ತಾರ ಅಂತ ಹೇಳಿ ನೋಡೋಣ. ಅಂದ್ರೆ ಮಸಾಲಾ ಪೀನಟ್ ಬೇಕರಿ ಸ್ಟೈಲ್ನಾಗ ಹೆಂಗ್ ಮಾಡ್ತಾರ ಅಂತ ನೋಡೋಣ. ನೋಡ್ರಿ ನಾನು ಈ ತರ ಶೇಂಗಾ ಸುಲ್ಕೊಂಡೇನ್ರಿ, ಸಿಪ್ಪಿ ತೆಗೆದು ಇಟ್ಕೊಂಡೇನಿ. ಇದ್ರೊಳಗ ಶೇಂಗಾ ದಪ್ಪ ಮತ್ತು ಸಣ್ಣ ಎರಡು ಬಂದಿರ್ತೈತಿ. ನಾವ್ ಈ ತರ ಕಾಳು ತಕೊಂಡಾಗ ಅವಾಗ ನಾವು ಸಣ್ಣಂದು ಕಾಳೆಲ್ಲ ಸಪ್ರೇಟ್ ಮಾಡ್ಕೋಬೇಕು. ಸ್ವಲ್ಪ ದುಮ್ ಇರೋ ಕಾಳನ್ನ ತಗೋಬೇಕು ಇದಕ್ಕೆ ಫ್ರೈ ಮಾಡಕ್ಕೆ. ಆಮೇಲೆ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ನಾನಿಲ್ಲಿ ನನ್ನ ಶೇಂಗಾಕ್ಕೆ ಮ್ಯಾಚ್ ಆಗ್ಬೇಕಂದ್ರೆ ಒಂದು 3 ರಿಂದ 4 ಸ್ಪೂನ್ ಕಡಲೆ ಹಿಟ್ಟು ತಗೊಂಡೇನಿ ನೋಡ್ರಿ. ಆಮೇಲೆ ಸ್ವಲ್ಪ ಕಾರ್ನ್‌ಫ್ಲೋರ್ ಹಿಟ್ಟು ಹಾಕೊಂಡೇನಿ ನೋಡ್ರಿ. ಇದಕ್ಕಂದ್ರೆ ಸ್ವಲ್ಪ ಹಿಟ್ಟು ಹಿಡ್ಕೋತೈತ್ರಿ. ಇದು ಕಾರ್ನ್‌ಫ್ಲೋರ್ ಹಾಕೊಂಡ್ರೆ ಸ್ವಲ್ಪ ಕ್ರಿಸ್ಪಿನೂ ಜಾಸ್ತಿ ಚಲೋ ಬರ್ತೈತ್ರಿ ಇದು ಕಾರ್ನ್‌ಫ್ಲೋರ್ ಹಾಕೋದ್ರಿಂದ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೇನಿ. ಖಾರದ ಪುಡಿ ಹಾಕೊಂಡೇನಿ. ಖಾರದ ಪುಡಿ ಸ್ವಲ್ಪ ಜಾಸ್ತಿನ ಹಾಕೋರಿ, ಯಾಕಂದ್ರೆ ಅಷ್ಟು ಖಾರ ಹತ್ತಂಗಿಲ್ಲ. ಶೇಂಗಾ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕಾದ್ರೆ ಖಾರ ಜಾಸ್ತಿ ಅನ್ಸಂಗಿಲ್ಲ. ಅದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಹಾಕೊಂಡೇನಿ ನಾನು. ಆಮೇಲೆ ಅರಿಶಿಣ ಪುಡಿ ಹಾಕೊಂಡೇನಿ ನೋಡ್ರಿ. ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕೋರಿ ಇದಕ್ಕೆ. ಆಮೇಲೆ ಸ್ವಲ್ಪ ಹಿಂಗ್ ಹಾಕೊಂಡೇನಿ. ಆಮೇಲೆ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಕಲಿಸ್ಕೊರಿ. ಭಾಳ ತೆಳು ಕಲಿಸ್ಕೊಕ್ ಹೋಗ್ಬೇಡ್ರಿ, ಅದು ಸರಿ ಹಿಡಿಯೋದಿಲ್ಲ ಹಿಟ್ಟು. ಈ ತರ ಬಂದ್ರೆ ಸಾಕು ನಡಿತೈತಿ. ಆಮೇಲೆ ಒಂದು ಬಾಣಲಿ ಒಳಗೆ ಎಣ್ಣೆ ಕಾಸಾಕ ಇಟ್ಕೊಂಡೇನಿ ನೋಡ್ರಿ. ಎಣ್ಣೆ ಫುಲ್ ಕಾದ್ಮೇಲೆ ಟೆಸ್ಟ್ ಮಾಡಕ್ಕಂತ ಒಂದು ಪೀಸ್ ಹಾಕ್ತೀನಿ ನೋಡ್ರಿ. ಅದು ಫುಲ್ ಎಣ್ಣೆ ಕಾದೈತಿ. ಆದ್ಮೇಲೆ ಈ ಥರ ಸಪ್ರೇಟ್ ಆಗಿದ್ರು ಹಾಕೋರಿ ನಡಿತೈತಿ. ಇಷ್ಟಿಷ್ಟು ತಗೋರಿ ಕೈ ಒಳಗೆ. ಅಂದ್ರೆ ಸಪ್ರೇಟ್ ಹಾಕೋಕೆ ಇರ್ತೈತಿ. ಇಲ್ಲ ಅಂದ್ರೆ ಈ ತರ ಹಾಕೊಂಡ್ರು ನಡಿತೈತಿ. ನೋಡ್ರಿ ಇಲ್ಲಿ ಹಾಕೋತೀನಿ. ಆಮೇಲೆ ಸ್ವಲ್ಪ ಒಂದು ಲೋ ಫ್ಲೇಮ್ನೊಳಗೆ ಇಟ್ಟನ ಫ್ರೈ ಮಾಡ್ರಿ. ಇದು ಬೇಗನೆ ಸ್ಪೂನಿಂದ ಹೊಳ್ಳಾಡ್ಸಕ್ ಹೋಗ್ಬೇಡ್ರಿ ಇದ್ರಾಗ. ಒಂದು 1 ಮಿನಿಟ್ ಅದು ಬಿಟ್ಟು ಮಾಡ್ರಿ. ಸ್ವಲ್ಪ ಫ್ರೈ ಆದ್ಮೇಲೆ ಗಟ್ಟಿ ಆತಂದ್ರೆ ಫ್ರೈ ಮಾಡಿದಾಗ ಈ ತರ ಸ್ಪೂನ್ಲೆ ರೌಂಡ್ ಸ್ವಲ್ಪ ಪ್ರೆಸ್ ಮಾಡ್ರಿ. ಅದಕ್ಕೆ ಸ್ವಲ್ಪ ಬಿಡಿ ಆಗ್ತಾವನ್ರಿ ಇವ ಶೇಂಗಾ. ಈ ಬಿಡಿನ ಹಾಕೊಂಡಿದ್ರೆ ನಡಿತೈತಿ. ಸ್ವಲ್ಪ ಬಿಡಿ ಹಾಕೊಂಡಿರ್ಲಿಲ್ಲ ಅಂದ್ರೆ ಈ ತರ ಪ್ರೆಸ್ ಮಾಡಿದ್ರೆ ಸಪ್ರೇಟ್ ಆಗ್ತಾವ ನೋಡ್ರಿ ಇವ. ಈ ತರ ಎಲ್ಲ ಗುಳಿ ಬರೋದೆಲ್ಲ ಕಡಿಮೆ ಆತಂದ್ರೆ ಫುಲ್ ಫ್ರೈ ಆಗೈತೆ ಅಂತೇಳಿ. ಸ್ವಲ್ಪ ಸಿಡಿತಾವ್ರಿ ಶೇಂಗಾ ಕರಿಯುವಾಗ, ಸ್ವಲ್ಪ ಹುಷಾರಿಂದ ಕರೀರಿ. ಈ ತರ ಎಲ್ಲ ಹೋಯ್ತ್ರಿ ಬುರ್ಗ ಎಲ್ಲ ನಾಲಿಂದೆಲ್ಲ ಹೋಯ್ತದು. ಹೋದ್ಮೇಲೆ ತಕೋಬೇಕ್ರಿ. ಒಂದು ಪ್ಲೇಟಿಗೆ ತಕೊಂಡೇನಿ ನೋಡ್ರಿ. ಹೆಂಗೆಲ್ಲ ಬಿಡಿ ಬಂದಾಗ ಕ್ರಿಸ್ಪಿ ಆಗ್ಯಾವ ಫುಲ್. ನಾನು ಇದಕ್ಕೆ ಸ್ವಲ್ಪ ಮಸಾಲ ಸ್ವಲ್ಪ ಟೇಸ್ಟಿ ಬರ್ಲಿ ಅಂತ ಹೇಳಿ ನಾನು ಇದಕ್ಕೆ ಸ್ವಲ್ಪ ಕರಿಬೇವು ತಗೊಂಡೇನ್ರಿ. ಫ್ರೈ ಮಾಡ್ಕೊಂಡು ನೋಡ್ರಿಲ್ಲ, ಕರಿಬೇವನ್ನ ಫ್ರೈ ಮಾಡ್ಕೊಂಡು ತಗೊಳತೀನಿ. ಭಾಳ ಹೊತ್ಸಾಕ್ ಹೋಗ್ಬೇಡ್ರಿ, ಅಷ್ಟೇ ನಾರ್ಮಲ್ ಫ್ರೈ ಮಾಡ್ಕೊಂಡು ತಕೋರಿ. ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಸಿಪ್ಪೆ ಸುಲ್ಕೊಂಡೇನಿ ನೋಡ್ರಿ. ಸಿಪ್ಪೆ ಸುಲ್ಕೊಂಡು ಜಜ್ಜಿಬಿಟ್ಟು ಹಾಕಾತೇನ್ರಿ ನಾನು. ಬೆಳ್ಳುಳ್ಳಿ ಫ್ರೈ ಮಾಡಾತೇನಿ ನೋಡ್ರಿ. ಇದು ಜಾಸ್ತಿ ಹೊತ್ಸಾಕ್ ಹೋಗ್ಬೇಡ್ರಿ, ನಾರ್ಮಲ್ ಫ್ರೈ ಮಾಡಿ ಸ್ವಲ್ಪ ಮೆತ್ತಗ ಅನಿಸ್ಬಾರ್ದ್ರಿ. ಆ ತರ ಸ್ವಲ್ಪ ಕ್ರಿಸ್ಪಿ ಆಗೋ ತರ ಫ್ರೈ ಮಾಡಿ ತೆಗೆದು ಹಾಕೊಂಡ್ಬಿಡ್ರಿ. ಆಮೇಲೆ ಸ್ವಲ್ಪ ಮ್ಯಾಲಿನ ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕೋರಿ, ಸ್ವಲ್ಪ ಖಾರ ಹಾಕೋರಿ. ಇದಕ್ಕೆ ಸ್ವಲ್ಪ ಜಾಸ್ತಿ ಟೇಸ್ಟ್ ಬರ್ತೈತ್ರಿ. ಸಡನ್ಲಿ ನಾರ್ಮಲ್ ಖಾರ ತಿಂದ್ರೆ ಸಡನ್ ಟೇಸ್ಟ್ ಹತ್ತಂಗಿಲ್ಲ. ಆಮೇಲೆ ಬರ್ತಾ ತಿಂದಂಗೆ ಟೇಸ್ಟ್ ಬರ್ತೈತಿ. ಈ ತರ ಹಾಕೊಂಡು ಸಡನ್ ಟೇಸ್ಟ್ ಪ್ಲಸ್ ತಿಂದಂಗೆ ತಿನ್ಕೊಂತ ಹೋಗ್ತೀವಿ, ಜಾಸ್ತಿ ಟೇಸ್ಟ್ ಬರ್ತೈತ್ರಿ ಇದು. ನೋಡ್ರಿ ನಮ್ಮ ಮಸಾಲಾ ಶೇಂಗಾ ರೆಡಿ ಆಯ್ತು. ಯಾರಿಗೆಲ್ಲ ಇಷ್ಟ ಆಯ್ತು